ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲ್ ಇರುವಂಥ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಲೇಬೇಕು. ಯಾಕೆ ಅಂತಂದರೆ ನಾನಿವತ್ತು ಮಾತಾಡ್ತಿರೋವಂಥದ್ದು ಯೂಟ್ಯೂಬ್ ಸ್ಟುಡಿಯೋ ಬಗ್ಗೆ. ಯೂಟ್ಯೂಬ್ ಚಾನಲ್ ಮತ್ತು ಯೂಟ್ಯೂಬ್ ಸ್ಟುಡಿಯೋ ಏನಿದ್ದಾವೆ ಇವೆರಡು ಒಂಥರ ಅವಳಿ ಜವಳಿ ಥರ. ಯಾರಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ಅಂತಂದರೆ ನೀವು ಯೂಟ್ಯೂಬ್ ಸ್ಟುಡಿಯೋ ನೋಡಲೇಬೇಕಾಗುತ್ತೆ. ಹಾಗಾಗಿ ಇದ್ರ ಮೇಲೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನಿವತ್ತು ಕೊಡ್ತಾ ಇದ್ದೀನಿ. ಬನ್ನಿ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಮೊದಲಿಗೆ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಕೊಂಡ ತಕ್ಷಣ ನಮಗೆ ನಮ್ಮ ಚಾನಲ್ ನೇಮ್ ಬರುತ್ತೆ. ಅದ್ರ ಕೆಳಗಡೆ ಟೋಟಲ್ ಸಬ್ಸ್ಕ್ರೈಬರ್ಸ್ ಬರುತ್ತೆ. ನೆಕ್ಸ್ಟು ಚಾನಲ್ ಅನಾಲಿಟಿಕ್ಸ್ ಬರುತ್ತೆ. ಅದರಲ್ಲಿ ವ್ಯೂಸು ಮತ್ತು ವಾಚ್ ಅವರ್ಸ್ ಎರಡೂ ಕೂಡ ತೋರಿಸುತ್ತೆ. ಅದು ಲಾಸ್ಟ್ 28 ಡೇಸ್ದು ಮಾತ್ರ ಆಗಿರುತ್ತೆ, ಲೈಫ್ ಟೈಮ್ದಾಗಿರಲ್ಲ. ಅದ್ರ ಕೆಳಗಡೆ ರೀಸೆಂಟಾಗಿ ಅಪ್ಲೋಡ್ ಮಾಡಿರೋಂಥ ವೀಡಿಯೋಸು ಹಾಗೆ ರೀಸೆಂಟಾಗಿ ಬಂದಿರೋಂಥ ಕಮೆಂಟ್ಸ್ ಬರುತ್ತೆ. ನೆಕ್ಸ್ಟು ಮೇಲ್ಗಡೆ ಹೋದರೆ ಪ್ಲಸ್ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ಫೋಟೋಸು ಮತ್ತು ಆಲ್ಬಮ್ ತೋರಿಸುತ್ತೆ. ನೀವು ನಿಮ್ಮ ಚಾನಲ್ಗೆ ಯಾವುದಾದ್ರೂ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದರೆ ಇದ್ರ ಮೂಲಕನೇ ಅಪ್ಲೋಡ್ ಮಾಡಬೇಕಾಗುತ್ತೆ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಚಾನಲಿಗೆ ಬಂದಿರೋ ಅಂಥ ನೋಟಿಫಿಕೇಷನ್ಸ್ ಎಲ್ಲ ತೋರಿಸುತ್ತೆ. ಅದು ಯೂಟ್ಯೂಬಿಂದ ಸ್ವಲ್ಪ ಬಂದಿರುತ್ತೆ. ಹಾಗೆ ಕಮೆಂಟ್ಸು ಆ ಥರ ಎಲ್ಲ ನೋಟಿಫಿಕೇಷನ್ಸು ಇದರಲ್ಲಿ ಇರುತ್ತೆ. ಮೊದಲಿಗೆ ಅನಾಲಿಟಿಕ್ಸ್ನ ನೋಡಿಕೊಂಡ್ರೆ ನಮ್ಮ ಡಾಟಾ ಏನಿರುತ್ತೆ, ಡಾಟಾ ಸ್ಟೋರಿ ಅದು ಎಲ್ಲ ಇದರಲ್ಲಿ ಇರುತ್ತೆ. ಮೊದಲಿಗೆ ನೋಡಿ, ನೆಕ್ಸ್ಟು ಅಚೀವ್ಮೆಂಟ್ಸಲ್ಲಿ ನಾವು ಎಷ್ಟು ಜನ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಮಾಡಿರ್ತೀವಿ, ಆಮೇಲೆ ವ್ಯೂಸ್ ಬಂದಿರುತ್ತಲ್ಲ ಅದಕ್ಕೆ ಕಂಗ್ರಾಟ್ಸ್ ಹೇಳೋ ಥರ ಯೂಟ್ಯೂಬ್ ನೋಟಿಫಿಕೇಷನ್ಸ್ ಕಳಿಸುತ್ತೆ. ಆಮೇಲೆ ಕಮೆಂಟ್ಸು ಬಂದಿರುತ್ತೆ. ನೆಕ್ಸ್ಟು ಕೆಳಗಡೆ ನೋಡಿ, ಕಂಟೆಂಟಿಗೆ ಹೋದರೆ ವೀಡಿಯೋಸು ಮತ್ತು ಶಾರ್ಟ್ಸು ಮತ್ತು ಪ್ಲೇ ಲಿಸ್ಟು ಇದೆಲ್ಲ ಸಪ್ರೇಟಾಗಿ ತೋರಿಸುತ್ತೆ. ಈಗ ನಾವು ಒಂದು ಕೆಟಗರಿನ ಮಾತ್ರ ನೋಡೋಣ. ಫಸ್ಟಿಗೆ ವೀಡಿಯೋನ ತಗೊಂಡಿದ್ದೀನಿ. ಇದಿಷ್ಟು ನಾನು ಹಾಕಿರೋ ಅಂಥ ವೀಡಿಯೋಸು, ಪ್ರತಿಯೊಂದು ವೀಡಿಯೋಸು ಕೂಡ ಇಲ್ಲಿ ಬಂದಿದೆ. ನೆಕ್ಸ್ಟು ಅದ್ರ ಪಕ್ಕ ವಿಸಿಬಿಲಿಟಿ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈಗ ಪಬ್ಲಿಕ್ ಕೊಟ್ಟಿದ್ದೀನಿ. ನಾನು ಪ್ರತಿಯೊಂದು ವೀಡಿಯೋನು ಪಬ್ಲಿಕ್ಕಿಗೆ ಹಾಕಿರೋದ್ರಿಂದ ಎಲ್ಲ ವೀಡಿಯೋಸು ಅಲ್ಲಿ ತೋರಿಸ್ತಾ ಇದೆ. ವ್ಯೂಸು ಈಗ ನಾನು ರೀಸೆಂಟಾಗಿ ಚಾನಲ್ ಕ್ರಿಯೇಟ್ ಮಾಡಿರೋದ್ರಿಂದ ಜಾಸ್ತಿ ಇಲ್ಲ, ಹಾಗಾಗಿ 100 ಅಂತ ಕೊಟ್ಟಿದ್ದೀನಿ. 100 ವ್ಯೂಸ್ ಮೇಲೆ ಇಷ್ಟು 4 ವೀಡಿಯೋಸು ಬಂದಿದೆ, ಅದನ್ನು ತೋರಿಸ್ತಾ ಇದೆ. ಆಮೇಲೆ ರಿಸ್ಟ್ರಿಕ್ಷನ್ ಬಂದು ಮೇಡ್ ಫಾರ್ ಕಿಡ್ಸು. ನಾನು ಮೇಡ್ ಫಾರ್ ಕಿಡ್ಸ್ ಯಾವುದೂ ಕೊಟ್ಟಿಲ್ಲ, ಹಾಗಾಗಿ ಇಲ್ಲಿ ಚಾನಲ್ ಯಾವುದು ತೋರಿಸಲ್ಲ. ನಾಟ್ ಮೇಡ್ ಫಾರ್ ಕಿಡ್ ತೋರಿಸಿದಾಗ 4 ವೀಡಿಯೋಸು ತೋರಿಸುತ್ತೆ. ಇದೇ ಥರ ಶಾರ್ಟ್ಸ್ ಕೂಡ ನಾವು ನೋಡ್ಬೋದು. ಶಾರ್ಟ್ಸಿಗೆ ಬಂದರೂ ಕೂಡ ಸೇಮು, ಆದರೆ ಶಾರ್ಟ್ಸ್ನ ನಾವು ಈ ಸಪ್ರೇಟ್ ಮಾಡ್ತೀವಿ ಯಾವುದ್ರ ಮೇಲೆ ಅಂತಂದರೆ ಮೋಸ್ಟ್ ರೀಸೆಂಟಾಗಿ ಬಂದಿರೋದ್ರ ಮೇಲೆ, ಆಮೇಲೆ ಮೋಸ್ಟ್ ವ್ಯೂಡ್ ಅಂದರೆ ಜಾಸ್ತಿ ಜನ ಯಾವ್ದು ನೋಡಿದ್ದಾರೆ ಅನ್ನೋದ್ರ ಮೇಲೆ ನಾವು ಸೆಗ್ರಿಗೇಟ್ ಮಾಡಿಕೊಂಡು ಇಲ್ಲಿ ನೋಡ್ಕೊಳ್ಬೋದಾಗಿರುತ್ತೆ. ಯಾವುದು ಪಾಪ್ಯುಲರ್ ವೀಡಿಯೋ ಅಂತ ಎಲ್ಲ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಇನ್ನು ಮಿಕ್ಕಿದೆಲ್ಲ ಸೇಮು, ವಿಸಿಬಿಲಿಟಿ, ವ್ಯೂಸು, ರಿಸ್ಟ್ರಿಕ್ಷನ್ ಅದೆಲ್ಲ ಸೇಮ್ ಇರುತ್ತೆ. ಈಗ ಅನಾಲಿಟಿಕ್ಸ್ ನೋಡೋಣ. ಅನಾಲಿಟಿಕ್ಸಲ್ಲಿ ಫಸ್ಟು ಟ್ರೆಂಡ್ಸು ಮೇಲ್ಗಡೆ ಕಾಣಿಸ್ತಿದ್ದೀರ. ಟ್ರೆಂಡ್ಸಿಗೆ ಹೋದರೆ ನಾನು ಅಪ್ಲೋಡ್ ಮಾಡಿರೋವಂಥ ವೀಡಿಯೋಸ್ ರಿಲೇಟೆಡ್ಡು ಈಗ ಟ್ರೆಂಡಿಂಗಲ್ಲಿ ಯಾವ್ಯಾವ ವಿಷಯಗಳಿದ್ದಾವೆ ಅನ್ನೋದೆಲ್ಲನೂ ಬರುತ್ತೆ ನೋಡಿ. ಸಿಂಪಲ್ ವರಮಹಾಲಕ್ಷ್ಮಿ ಡೆಕೋರೇಷನ್ನು, ಆಮೇಲೆ ವರಮಹಾಲಕ್ಷ್ಮಿ ರಂಗೋಲಿ, ಇದೆಲ್ಲನೂ ಕೂಡ ಈ ಟಾಪ್ ಸರ್ಚಿಂಗಲ್ಲಿರುವಂಥದ್ದು. ಇದನ್ನು ನೋಡಿಕೊಂಡು ಬೇಕಾದ್ರೆ ನೀವು ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋಸ್ ಕೂಡ ಮಾಡ್ಕೊಳ್ಬೋದಾಗಿರುತ್ತೆ. ಈ ಟಾಪ್ ಸರ್ಚಲ್ಲಿ ಇರುವಂಥ ಟಾಪಿಕ್ಸ್ನ ನೀವು ಯೂಸ್ ಮಾಡ್ಕೊಳ್ಬೋದು ವಿಡಿಯೋ ಮಾಡೋದಕ್ಕೆ. ಹಾಗಾಗಿ ಇದು ನಮಗೆ ಎಲ್ಪ್ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ಇದು ಟ್ರೆಂಡ್ಸ್ ಆದಮೇಲೆ ಓವರ್ ವ್ಯೂ ನೋಡೋಣ. ಇದರಲ್ಲಿ ವ್ಯೂಸ್ ಎಷ್ಟು ಬಂದಿದೆ ಅಂತಂದರೆ ಟೋಟಲ್ ವ್ಯೂಸು ಮೊದಲಿಗೆ ತೋರಿಸುತ್ತೆ 13.7K. ಆಮೇಲೆ ನಮ್ಮ 28 ಡೇಸ್ಗಿಂತ ಇನ್ಕ್ರೀಸ್ ಆಗಿರೋದನ್ನ ತೋರಿಸುತ್ತೆ, ಕಡಿಮೆ ಆಗಿದ್ರು ಕೂಡ ತೋರಿಸುತ್ತೆ. ಟಾಪ್ ಕಂಟೆಂಟಲ್ಲಿ ಅಂದರೆ ಯಾವ್ಯಾವುದು ಶಾರ್ಟ್ಸು ಎಷ್ಟೆಷ್ಟು ವ್ಯೂಸ್ ಕೊಟ್ಟಿದೆ ಅದ್ರ ಮೇಲೆ ಅದು ಎಲ್ಲ ಶಾರ್ಟ್ಸ್ನ ತೋರಿಸ್ತಾ ಇದೆ. ಹಾಗೆ ರಿಯಲ್ ಟೈಮು ಎಷ್ಟು ವ್ಯೂಸ್ ಬಂದಿದೆ ಅದು 48 ಅವರ್ಸಲ್ಲಿ ಅಂದರೆ 2 ಡೇಸಲ್ಲಿ ಎಷ್ಟು ವ್ಯೂಸ್ ಬಂದಿದೆ ಒಂದೊಂದು ವೀಡಿಯೋಗೆ ಅನ್ನೋದು ಕೂಡ ಇಲ್ಲಿ ರಿಯಲ್ ಟೈಮಲ್ಲಿ ತೋರಿಸುತ್ತೆ. ಅದಿಷ್ಟೂ ಕೂಡ ಓವರ್ ವ್ಯೂ ಆಗಿರುತ್ತೆ. ನೆಕ್ಸ್ಟು ಈ ಕಡೆ ಹೇಳಿದ್ರೆ ವಾಚ್ ಟೈಮ್ ತೋರಿಸುತ್ತೆ. ವಾಚ್ ಟೈಮು, ಆಮೇಲೆ ಸಬ್ಸ್ಕ್ರೈಬರ್ಸು 122 ಸಬ್ಸ್ಕ್ರೈಬರ್ಸ್ ಆಗಿರೋದು, ಇದೆಲ್ಲನೂ ಕೂಡ ತೋರಿಸುತ್ತೆ ಅನಾಲಿಟಿಕ್ಸ್ನಲ್ಲಿ. ನೆಕ್ಸ್ಟು ಅನಾಲಿಟಿಕ್ಸ್ನಲ್ಲೇ ಕಂಟೆಂಟಿಗೆ ಬಂದರೆ ನ್ಯೂ ವ್ಯೂವರ್ಸ್ ಎಷ್ಟು ಜನ ಇದ್ದಾರೆ ನಮ್ಮ ಚಾನಲಲ್ಲಿ ಅಂತ. ಶಾರ್ಟ್ಸಿಗೆ ನೋಡಿದ್ರೆ 4.6K ಇದ್ದಾರೆ, ವೀಡಿಯೋಸಿಗೆ ಬಂದರೆ 753 ಇದ್ದಾರೆ. ವ್ಯೂಸೂ ಅದೇ ರೀತಿ ನಾವು ನೋಡ್ಕೊಂಡು ಬರ್ಬೋದು. ಪಬ್ಲಿಷ್ಡ್ ಕಂಟೆಂಟು ನಾವು ಎಷ್ಟೆಷ್ಟು ವೀಡಿಯೋಸ್ ಹಾಕಿದ್ದೀವಿ, ಎಷ್ಟು ಶಾರ್ಟ್ಸ್ ಹಾಕಿದ್ದೀವಿ, ಇದನ್ನೆಲ್ಲ ಇಲ್ಲಿ ತೋರಿಸುತ್ತೆ. ಆಯಿತಾ. ಇವಾಗ ಮತ್ತೆ ಕಂಟೆಂಟಲ್ಲಿ ವೀಡಿಯೋಸಿಗೆ ಅಷ್ಟೇ ನೋಡಿದ್ರೆ
1.4K ವ್ಯೂಸು ಮತ್ತು ಇಂಪ್ರೆಷನ್ನು, ನಮ್ಮ ವಿಡಿಯೋ ಮೇಲೆ ಇಂಪ್ರೆಷನ್ ಎಷ್ಟಿದೆ, ಆಮೇಲೆ ಇಂಪ್ರೆಷನ್ಸ್, ಕ್ಲಿಕ್ ಥ್ರೋ ರೇಟು, ಆವ್ರೇಜ್ ವ್ಯೂ ಡ್ಯೂರೇಷನ್ನು ಪ್ರತಿಯೊಂದನ್ನು ನಾವು ನೋಡ್ಬೋದು. ಇದು ಟೋಟಲ್ ಚಾನಲಿಗಿರೋ ಅಂಥದ್ದು, ಸರಿನಾ? ಆಮೇಲೆ ಇಲ್ಲಿ ನೋಡಿ, ಹೌ ದ ವ್ಯೂವರ್ಸ್ ಎಂಗೇಜ್ಡ್ ಅಂತ. ನಮ್ಮ ವಿಡಿಯೋ ನೋಡಬೇಕು ಅಂತ ಆ ವಿಡಿಯೋದಲ್ಲೇ ಸ್ಟೇ ಆಗಿರೋವಂಥವ್ರು 44.1% ಆಗಿದ್ದರೆ 55.9% ಜನ ಸ್ವೈಪ್ ಮಾಡಾಕಿರ್ತಾರೆ. ಆದಷ್ಟು ಕಂಟೆಂಟಲ್ಲಿದೆ. ಆಡಿಯನ್ಸು ನೋಡಿದ್ರೆ ರಿಟರ್ನಿಂಗ್ ವ್ಯೂವರ್ಸ್, ನೋಡಿರೋ ವ್ಯೂವರ್ಸನ್ನೇ ಮತ್ತೆ ನೋಡುವಂಥವ್ರು 24 ಆ ಥರ ತೋರಿಸುತ್ತೆ. ಆಮೇಲೆ ಡಿವೈಸ್ ಟೈಪು, ಯಾವ ಡಿವೈಸಲ್ಲಿ ನೋಡ್ತಾರೆ, ಆಮೇಲೆ ಯಾವ ಏಜವ್ರು ನೋಡ್ತಾರೆ, ಯಾವ ಜೆಂಡರ್ ಅವರು ನೋಡ್ತಾರೆ, ಜಿಯೋಗ್ರಫಿ ಪ್ರತಿಯೊಂದೂ ಇಲ್ಲಿ ತೋರಿಸುತ್ತೆ. ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ನೋಡ್ತಾರೆ ನೋಡಿ. ಸಬ್ಸ್ಕ್ರೈಬರ್ಸೇ 88% ಅಷ್ಟು ನೋಡೋದು. ಸಬ್ಸ್ಕ್ರೈಬ್ ಮಾಡಿರೋಂಥವ್ರು 11.9% ಅಷ್ಟು ಜನ ಅಷ್ಟೇ ನೋಡ್ತಾರೆ. ಇದೆಲ್ಲನೂ ಕೂಡ ನಮಗೆ ಅನಾಲಿಟಿಕ್ಸಲ್ಲಿ ಗೊತ್ತಾಗುತ್ತೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ. ಓಕೆನಾ? ಇದಿಷ್ಟು ಅನಾಲಿಟಿಕ್ಸು. ಮತ್ತು ಕಮ್ಯುನಿಟಿಗೆ ಬಂದರೆ ಎಷ್ಟು ಕಮೆಂಟ್ಸ್ ಬಂದಿದೆ, ರಿಟರ್ನಿಂಗ್ ವ್ಯೂವರ್ಸು ಎಷ್ಟು ಜನ ಇದ್ದಾರೆ, ಅದೆಲ್ಲನೂ ಕೂಡ ತೋರಿಸುತ್ತೆ. ಓಕೆನಾ? ಅಂದರೆ ನಾವು ಇಲ್ಲಿ ಕಮೆಂಟ್ಸು ಬಂದಿರೋ ಅಂಥದ್ದು, ನಾವು ರಿಪ್ಲೈ ಮಾಡಿರೋ ಅಂಥದ್ದು ನೋಡಿ. ಪೂರ್ತಿ ಎಲ್ಲ ಕಮೆಂಟ್ಸು ಒಂದೇ ಸರಿ ಕೂಡ ನೋಡ್ಬೋದು, ಅಥವಾ ಒಂದೊಂದು ವಿಡಿಯೋ ಕಮೆಂಟ್ಸು ಕೂಡ ನಾವಿಲ್ಲಿ ನೋಡ್ಬೋದು ಸರ್ಚ್ ಮಾಡಿ. ಆಮೇಲೆ ಕ್ವಶನ್ಸು, ಯಾರಾದರೂ ಕ್ವಶನ್ಸ್ ಕೇಳಿದರೆ ಇದೆಲ್ಲನೂ ಕೂಡ ಈ ಕಮ್ಯುನಿಟಿ ಒಳಗಡೆ ಬರುತ್ತೆ. ಕಮ್ಯುನಿಟಿ ಅಂದರೆ ಏನಿಲ್ಲ, ನಮಗೆ ಮತ್ತು ಜನರಿಗೆ ಇರೋವಂಥ ಇಂಟರ್ಯಾಕ್ಷನ್ನು ಕಮ್ಯುನಿಟಿನಲ್ಲಿ ಬರುತ್ತೆ. ಲಾಸ್ಟ್ ಆಪ್ಷನ್ನು ಅರ್ನ್ ಆಪ್ಷನ್ನು, ಇದು ವೆರಿ ಇಂಪಾರ್ಟೆಂಟ್ ಆಪ್ಷನ್. ಯಾಕೆ ಅಂತ ಅಂದರೆ ಯೂಟ್ಯೂಬ್ ಪಾರ್ಟ್ನರ್ಶಿಪ್ಪಲ್ಲಿ ನಾವು ಮೆಂಬರ್ ಆಗೋದಕ್ಕೆ ಇರೋವಂಥ ಒಂದು ಕ್ರೈಟೀರಿಯಾನ ಇಲ್ಲಿ ತೋರಿಸುತ್ತೆ ನೋಡಿ. ಎಲಿಜಿಬಿಲಿಟಿ ಏನೇನು ಬೇಕು ನಾವು ಪಾರ್ಟ್ನರ್ಶಿಪ್ ಮಾಡಬೇಕು ಅಂತ ಅಂದರೆ ಇಲ್ಲಿ ತೋರಿಸುತ್ತೆ ನೋಡಿ. ಫಸ್ಟಿಗೆ ಇಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಇರುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ 500 ಮೆಂಬರ್ಸು ಸಬ್ಸ್ಕ್ರೈಬರ್ಸ್ ಆಗಬೇಕು, ಹಾಗೆ 3000 ವಾಚ್ ಅವರ್ಸ್ ಆಗಬೇಕು. ಇಲ್ಲಿ ನೀವು ನೋಡ್ಕೊಬೋದು, ನಮಗೆ ಮೆಂಬರ್ಶಿಪ್ ಸಿಕ್ಕಿದ ಮೇಲೆ ಏನೇನು ಫೆಸಿಲಿಟೀಸ್ ಇರುತ್ತೆ. ಶಾಪಿಂಗ್ ಆಗಿರ್ಬೋದು, ಈ ಥರ ಸ್ಟೋರ್ಸ್, ನಮ್ಮದೇ ಆದಂಥ ಸ್ಟೋರ್ಸ್ನೆಲ್ಲ ಓಪನ್ ಮಾಡ್ಕೊಳ್ಬೋದು ಯೂಟ್ಯೂಬಲ್ಲಿ. ಈ ರೀತಿ ಎಲ್ಲ ಇರುತ್ತೆ ನೋಡಿ. ಕ್ರೈಟೀರಿಯಾ ಬಂದು ಫಸ್ಟು ವೆರಿಫಿಕೇಷನಲ್ಲಿ 500 ಸಬ್ಸ್ಕ್ರೈಬರ್ಸ್ ಆಗಬೇಕು, ಹಾಗೆ 3000 ವಾಚ್ ಅವರ್ಸ್ ಆಗಬೇಕು. ನೀವೇನಾದರೂ ಶಾರ್ಟ್ಸ್ ಮಾತ್ರ ಅಪ್ಲೋಡ್ ಮಾಡ್ತಿದ್ದೀರಾ ಅಂತ ಅಂದರೆ 500 ಸಬ್ಸ್ಕ್ರೈಬರ್ಸ್ ಆಗಿಬಿಟ್ಟು 3 ಮಿಲಿಯನ್ ವ್ಯೂಸ್ ಆಗಬೇಕು. ಅದು ಫಸ್ಟ್ ಸ್ಟೆಪ್ ವೆರಿಫಿಕೇಷನ್. ಸೆಕೆಂಡ್ ಸ್ಟೆಪ್ಪಲ್ಲಿ 1000 ಸಬ್ಸ್ಕ್ರೈಬರ್ಸ್ ಹಾಗೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಾಗುತ್ತೆ. ಇದಿಷ್ಟು ಕೂಡ ಕ್ರೈಟೀರಿಯಾ ಆಗಿರುತ್ತೆ. ಇದಿಷ್ಟೂ ಕೂಡ ಯೂಟ್ಯೂಬ್ ಸ್ಟುಡಿಯೋ ಬಗ್ಗೆ ನಾನು ತಿಳಿಸ್ಕೊಟ್ಟಿರೋ ಅಂಥದ್ದು. ನಿಮ್ಗೇನಾದರೂ ಇದೇ ರೀತಿಯಾಗಿ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ. ಥ್ಯಾಂಕ್ ಯು.